ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ಕು ಬ್ಲೀಡಿಂಗ್ ಇನ್ ಇಯರ್ಸ್. ನಾವು ಇಯರ್ನ ಅನಾಟಮಿ ಫಸ್ಟ್ ತಿಳ್ಕೊಳ್ಳೋಣ. ನಮ್ಮ ಇಯರ್ 3 ಡಿವಿಷನ್ ಅಲ್ಲಿ ವಿಂಗಡಿಸಬಹುದು: ಇನ್ನರ್ ಇಯರ್, ಮಿಡಲ್ ಇಯರ್ ಮತ್ತೆ ಔಟರ್ ಇಯರ್. ಇವಾಗ ಇಯರ್ ಡ್ರಮ್ ಬಂದು ಇನ್ನರ್ ಇಯರ್ ಅಲ್ಲಿ ಇರುತ್ತೆ. ಅದು ಒಂದು ಮೆಂಬ್ರೇನ್ ಅದನ್ನ ಸರೌಂಡಿಂಗ್ ಮಾಡಿ ತುಂಬಾ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ಈಗ ವೀಕ್ಷಕರೇ, ಇಲ್ಲಿ ಇಯರ್ ಡ್ರಮ್ ಏನಾದ್ರು ರಪ್ಚರ್ ಆಗಿರೋದು, ಇಲ್ಲ ತುಂಬಾ ಯಾವ್ದಾದ್ರು ಸಿವಿಯರ್ ಆಕ್ಸಿಡೆಂಟ್ ಆಗಿ ಇಲ್ಲ ಹೆಡ್ ಇಂಜುರಿ ಆದ್ರೆ ಆವಾಗ ಇಯರ್ ಡ್ರಮ್ ಬ್ಲೀಡ್ ಆಗೋ ಸಾಧ್ಯತೆಗಳಿದೆ. ಈ ತರ ಬ್ಲೀಡ್ ಆದಾಗ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕು. ಮತ್ತೆ ವೀಕ್ಷಕರೇ, ಇದಲ್ಲದೆ ಯಾವಾಗಾರು ಇಯರ್ ಇನ್ಫೆಕ್ಷನ್ ಆದಾಗ ಇಲ್ಲ ಹೈ BP ಯಾರಿಗಿದೆಯೋ ಅದರಲ್ಲಿ ಕೆಲವ್ರಿಗೆ ಈ ತರ ಇಯರ್ ಅಲ್ಲಿ ಬ್ಲೀಡ್ ಆಗೋ ಸಾಧ್ಯತೆಗಳಿದೆ. ಇವೆಲ್ಲ ಅಲ್ಲದೆ ವೀಕ್ಷಕರೇ, ತುಂಬಾ ಜನ ಈ ಇಯರ್ ವ್ಯಾಕ್ಸ್ ನ ತೆಗೆಯೋದಕ್ಕೆ ನೇಲ್ಸ್ ಇಂದ ತೆಗಿತಾರೆ, ಇಲ್ಲ ಅಂದ್ರೆ ಯಾವ್ದಾದ್ರು ಶಾರ್ಪ್ ಆಬ್ಜೆಕ್ಟ್ ಇದ್ರೆ, ಅಂದ್ರೆ ಈ ಕೀ ಏನಾದ್ರು ಇರುತ್ತೆ ನೋಡಿ, ಅದರಿಂದ ಕೂಡ ಇಯರ್ ವ್ಯಾಕ್ಸ್ ನ ತೆಗಿಯಕ್ ಹೋಗ್ತಾರೆ. ಈ ತರ ತೆಗ್ದಾಗ ಏನಾಗುತ್ತೆ, ಇಯರ್ ಕೆನಾಲ್ ಅಲ್ಲಿ ಏನಾದ್ರು ಕಟ್ ಆಗೋದು ಇಲ್ಲ ಸ್ವಲ್ಪ ಅಲ್ಲಿ ರಪ್ಚರ್ ಆದ್ರೆ ಆವಾಗ ಕೂಡ ಇಯರ್ ಅಲ್ಲಿ ಬ್ಲೀಡಿಂಗ್ ಆಗತ್ತೆ. ಈ ತರ ಬ್ಲೀಡಿಂಗ್ ಆದಾಗ ತುಂಬಾ ಜನಕ್ಕೆ ಇಯರ್ ಪೇನ್ ಬರುತ್ತೆ. ಆಮೇಲೆ ಕೆಲವು ಜನಕ್ಕೆ ಒಂಥರ ರಿಂಗಿಂಗ್ ಸೌಂಡ್ ಇರುತ್ತೆ ಕಿವಿಲಿ. ಇನ್ ಕೆಲವ್ರಿಗೆ ಹೆಡೇಕು, ವರ್ಟಿಗೋ ಈ ತರದೆಲ್ಲ ಆಗ್ತಾ ಇರತ್ತೆ. ಆವಾಗ ವೀಕ್ಷಕರೇ, ನೀವು ಖಂಡಿತ ಡಾಕ್ಟರ್ನ ವಿಸಿಟ್ ಮಾಡಬೇಕು. ಯಾಕೆ ಅಂದ್ರೆ ಎಲ್ಲಿ ಬ್ಲೀಡಿಂಗ್ ಆಗ್ತಿದೆ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಅಂದ್ರೆ ಮಿಡ್ಲ್ ಇಯರ್ ಅಲ್ಲಿ ಆಗ್ತಿದ್ಯೋ, ಇನ್ನರ್ ಇಯರ್ ಅಲ್ಲಿ ಆಗ್ತಿದ್ಯೋ, ಎಲ್ಲ ಆಗ್ತಿದೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ನ ತಗೋಬೇಕು. ಈಗ ವೀಕ್ಷಕರೇ, ಈ ತರ ಇಯರ್ ಅಲ್ಲಿ ಬ್ಲೀಡ್ ಆದಾಗ ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ ಹಾಕೋಬೇಕು ಅಂತ ನೋಡೋಣ. ವೀಕ್ಷಕರೇ, ಈ ಪಾಯಿಂಟು ನಮ್ಮ ಇಂಡೆಕ್ಸ್ ಫಿಂಗರ್, ಫಸ್ಟ್ ಜಾಯಿಂಟ್, ಸ್ವಲ್ಪ ಕೆಳಗಡೆ, ಸ್ವಲ್ಪ ಟುವರ್ಡ್ಸ್ ನಮ್ಮ ಮಿಡಲ್ ಫಿಂಗರ್ ಅಲ್ಲಿ ಈ ಪಾಯಿಂಟ್ ಬರುತ್ತೆ. ಇದು ಬೈಲ್ಯಾಟ್ರಲ್, ಅಂದ್ರೆ ಎರಡು ಕೈಲೂ ಈ ಪಾಯಿಂಟ್ ಇದೆ. ಫಸ್ಟ್ ನಾವು ಇದನ್ನ ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು 8 ರಿಂದ 10 ಗಂಟೆ ಕಾಲ ಪ್ರತಿದಿನ ನೀವು ಈ ಬ್ಲೀಡಿಂಗ್ ಸ್ಟಾಪ್ ಆಗೋವರೆಗೂ ನೀವು ಹಾಕೊಳ್ತಾ ಇರಬೇಕು. ಇದಲ್ಲದೆ ವೀಕ್ಷಕರೇ, ನಾವು ಕೆಲವು ಪ್ರಿಕಾಷನ್ಸ್ ನಾನು ತಗೋಬಹುದು. ತುಂಬಾ ಜನ ಇಯರ್ಫೋನ್ಸ್ ನ ಹಾಕೊಳ್ತಾರೆ. ಇಯರ್ಫೋನ್ಸ್ ಹಾಕೊಳ್ಳೋದ್ರಿಂದ ಇಯರ್ ವ್ಯಾಕ್ಸ್ ಏನಿರುತ್ತೋ ಅದು ಸ್ವಲ್ಪ ಇನ್ನರ್ ಇಯರ್ ಕಡೆಗೆ ಪುಷ್ ಆಗತ್ತೆ. ಇವಾಗ ಏನಾದ್ರೂ ಸಮ್ಮರ್ ಇರ್ಲಿ ಇಲ್ಲ ಸ್ವೆಟ್ಟಿಂಗ್ ಏನಾದ್ರು ಇದ್ರೆ ಇಯರ್ಸ್ ಅಲ್ಲಿ ವ್ಯಾಕ್ಸ್ ಜೊತೆ ಈ ಸ್ವೆಟ್ಟಿಂಗು ಸೇರ್ಕೊಂಡು ಅಲ್ಲಿ ಒಂದೊಂದ್ಸತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಹಂಗಾಗಿ ವೀಕ್ಷಕರೇ, ಆದಷ್ಟು ನೀವು ಈ ಇಯರ್ಫೋನ್ಸ್ ನ ಅವಾಯ್ಡ್ ಮಾಡಿ ಹೆಡ್ಫೋನ್ಸ್ ನ ಯೂಸ್ ಮಾಡಿ. ಇವತ್ತಿನ ವಿಡಿಯೋಲಿಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.